ಹರೇ ಶ್ರೀನಿವಾಸ. ತುಳಸಿಯ ಬಗೆ ಉಗಾಭೋಗ ಒಂದು ನಂಗೆ ತಿಳಿದು ನಾ ಹೇಳ್ತಾನೆ. ಪುರಂದರದಾಸರು ತುಳಸಿ ಬಗಪತಿ ಉಗಾಭೋಗಲ್ಲಿ ಹೇಳಿದ್ದಾರೆ. ಹರೇ ಶ್ರೀನಿವಾಸ. ಅಧಿಕ ಮಾಸ ನಿಮಿತ್ತವಾಗಿ 33 ಉಗಾಭೋಗ ಸಮರ್ಪಣೆ ಮಾಡುವುದರಲ್ಲಿ ನಾನು ತುಳಸಿಯ ಒಂದು ಉಗಾಭೋಗವನ್ನು ಹೇಳುವುದಕ್ಕೆ ಪ್ರಯತ್ನ ಮಾಡುತ್ತೇನೆ. ಆ ತುಳಸಿ ಇಲ್ಲದಿದ್ದರೆ ಶ್ರೀಕೃಷ್ಣ ತುಳಸಿ, ತುಳಸಿ ಇಲ್ಲದಿದ್ದರೆ ಶ್ರೀ ತುಳಸಿ ಕಾಷ್ಟ, ಇಲ್ಲದಿದ್ದರೆ ತುಳಸಿ ಶುಷ್ಕ, ಅದು ಹಳೆದಾದರೆ ಏನು ಅವನಿಗೆ ಅರ್ಪಿಸಬಹುದು, ಇಲ್ಲದಿದ್ದರೆ ಸಿಕುರು ತುಳಸಿ, ಇಲ್ಲದಿದ್ದರೆ ಮುಗುಳು ತೆನೆ, ಇಲ್ಲದಿದ್ದರೆ ಬೇರು ಮಣ್ಣು, ಇಲ್ಲದಿದ್ದರೆ ತುಳಸಿ ತುಳಸಿ ಎಂದು ಕೂಗಿದರೆ, ಇಲ್ಲದಿದ್ದರೆ ಪುರಂದರ ವಿಠಲಯ್ಯ ಎಲ್ಲ ವಸ್ತುವಿಗಳ ಈಡಾಟ್ಯ. ಹಾಗೆಂಬುದು ಪುರಂದರದಾಸರು ಈ ನುಡಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಮಗೆ. ಇದನ್ನು ಅರ್ಥ ಚಿಂತನೆ ಏನು ಅಂತ ನೋಡೋಣ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಪತ್ರಂ ಪುಷ್ಪಂ ಬಲಂ ತೋಯಂ ಯೋಮೇ ಭಕ್ತಿಯ ಪಯಸಕ್ತಿ ಎಂಬ ಪತ್ರಂ ಎಂಬುದರಲ್ಲಿ ತುಂಬವ ಮುಖ್ಯವ ತುಳಸಿನ ಹೇಳಿದ್ದಾರೆ. ಹಂಗೆಂಬುದನ್ನು ನಾವು ತಿಳ್ಕೊಬೇಕು. ಶ್ರೀ ಹರಿಯೋಡ ಪೂಜೆಯಲ್ಲಿ ಅಭಿಷೇಕ, ಅರ್ಚನೆ, ನೈವೇದ್ಯ ಮತ್ತು ಸಮರ್ಪಣೆ ಎಲ್ಲದಲ್ಲೂ ತುಂಬ ಮುಖ್ಯವಾದದ್ದು ವಸ್ತುವಾಗಿರೋದು ಶ್ರೀ ತುಳಸಿ. ಎಷ್ಟೇ ಬೆಳೆದಾಸಿಯಾದ ಪದಾರ್ಥಗಳು, ಪೊರುಳುಗಳು ನಾವು ದೇವರಿಯ ವೈಭವಗಳು ಮತ್ತು ಎದಾದರೂ ನಾವು ದೇವರಿಗೆ ಸಮರ್ಪಣೆ ಮಾಡ್ತೇವೆ ಅಂತಂದರೆ ಶ್ರೀ ತುಳಸಿ ಇಲ್ಲದ ಪೂಜೆ ಶ್ರೀ ಹರಿ ಪ್ರೀತಿಯೋடு ಏತುಂಬೋದಿಲ್ಲ. ಅದರಿಂದವೇ ಶ್ರೀ ಹರಿಯೋಡ ಪೂಜೆಗೆ ತುಳಸಿ ತುಂಬ ಮುಖ್ಯ. ನಾವು ತುಳಸಿ ದಳ ಇಷ್ಟು ಉಂಟಿದ್ರೂ ಸಾಕು ದೇವ್ರಿಗೆ ಹಾಕಬೇಕು. ಇಲ್ಲದ್ರೆ ಎಷ್ಟೇ ನಾವು ಬೆಳೆದಾಸ್ತಿ ಏನೇ ಮಾಡಿರನು ಹರಿ ಬಂದು ಅದು ಪ್ರೀತಿಯೋടെ ಏತುಲ್ಲಾರು ಎಂಬುದು ನಾವು ತಿಳ್ಕೊಬೇಕು. ಒಂದು ವೇಳೆ ತುಳಸಿ ಸಿಕ್ಕಲಾದ್ರೆ ಶ್ರೀ ಕೃಷ್ಣ ತುಳಸಿ ನಾವು ದೇವ್ರಿಗೆ ಹಾಕ್ಬೋದು. ಅದೂ ಇಲ್ಲ ಹಾಗಂದ್ರೆ ತುಳಸಿ ಕಾಷ್ಟ, ಅದೂ ಇಲ್ಲದಂದ್ರೆ ಒಣಗಿದ ತುಳಸಿ, ಅದೂ ಇಲ್ಲದಂದ್ರೆ ಹಳೆ ತುಳಸಿ, ಅದೂ ಇಲ್ಲದಿದ್ದರೆ ತುಳಸಿಯೋಡ ಬೀಜ, ಮತ್ತು ಅದೂ ಇಲ್ಲದ್ರೆ ಹೂವು, ಅದೂ ಇಲ್ಲದ್ರೆ ಮೃತ್ತಿಗೆ. ಹೀಗೆ ಏದೋ ಒಂದನ್ನ ತುಳಸಿಯೋಡ ಬೀಜ, ಮೃತ್ತಿಗೆ, ಹೂವು ಏದಾದನ್ನು ದೇವ್ರಿಗೆ ನಾವು ಹಾಕಬೇಕು. ಇದು ಎದುವೇ ಇಲ್ಲ ಹಾಗೆ ತಂದ್ರೆ ನಾವು ದೇವ್ರ ಮುಂದೆ ನಮಸ್ಕಾರ ಮಾಡಿಕೊಂಡು ತುಳಸಿ ತುಳಸಿ ಅಂತ ಕೂಗಿದರೆ ಸಾಕು. ಇದನ್ನು ಮಾಡಲಾದವರು ಶ್ರೀ ಪುರಂದರ ವಿಠಲನ ನಾವು ಸಮರ್ಪಿಸಿದ ಮತ್ತು ಎಲ್ಲ ವಸ್ತುಗಳು ಪೊರುಳುಗಳು ನಿರಾಕರಿಸೂಡಾರು ಎಂಬುದನ್ನು ಪುರಂದರದಾಸರು ಈ ಉಗಾಭೋಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹರೇ ಶ್ರೀನಿವಾಸ. ಕೃಷ್ಣಾರ್ಪಣಮಸ್ತು.